ಎಲ್ಲರಿಗೂ ನಮಸ್ಕಾರ. ಭೂಮಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಪ್ರಕಟಣೆಯಲ್ಲಿ ಏನೆಲ್ಲ ಮಾಹಿತಿಗಳು ನೀಡಿದ್ದಾರೆ ಅಂತೇಳಿ ನೋಡೋಣ. ಮೊದಲನೇದಾಗಿ ಕೆಪಿಎಸ್ಸಿ ಅವರು 364 ಭೂಮಾಪಕರ ಹುದ್ದೆಗಳಿಗೆ, ಅದರಲ್ಲಿ 264 ನಾನ್ ಎಚ್ ಕೆ, 100 ಎಚ್ ಕೆ ಹುದ್ದೆಗಳಿಗೆ, ಒಟ್ಟು 364 ಹುದ್ದೆಗಳಿಗೆ ಫೆಬ್ರವರಿ 29, 2024 ಅಧಿಸೂಚನೆ ನೋಟಿಫಿಕೇಷನನ್ನು ಹೊರಡಿಸುತ್ತಾರೆ. ಇದಾದಮೇಲೆ ಮಾರ್ಚ್ 11ರಿಂದ ಏಪ್ರಿಲ್ 10, 2024 ಅರ್ಜಿ ಹಾಕಲು ಸಮಯವನ್ನು ನಿಗದಿಪಡಿಸಿರುತ್ತಾರೆ. ಇದಾದಮೇಲೆ 386 ಹುದ್ದೆಗಳ ಹೆಚ್ಚುವರಿ ಹುದ್ದೆಗಳನ್ನು ಸೇರ್ಪಡೆ ಮಾಡ್ತಾರೆ. ಈ ನೋಟಿಫಿಕೇಷನ್ಗೆ ಒಟ್ಟು 750 ಹುದ್ದೆಗಳಾಗ್ತವೆ. 750 ಹುದ್ದೆಗಳಲ್ಲಿ ಎಚ್ ಕೆ 190, ನಾನ್ ಎಚ್ ಕೆ 560 ಒಟ್ಟು ಹುದ್ದೆಗಳು. ಇದಾದಮೇಲೆ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ನವೆಂಬರ್ 25, 2024 ಡಿಸೆಂಬರ್ 9, 2024 15 ದಿನಗಳ ಕಾಲ ಅರ್ಜಿಯನ್ನು ಹಾಕಲು ಕರೆದಿರ್ತಾರೆ. ಇದಾದಮೇಲೆ ಸರ್ಕಾರದ ಸುತ್ತೋಲೆ 29/3/2025 ಸರ್ಕಾರದ ಸುತ್ತೋಲೆ ಅನ್ವಯ ದಿನಾಂಕ 25/11/2024 ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು, ಸದರಿ ಸೂಚನೆಗಳನ್ನು ದಿನಾಂಕ 28/10/2024 ಅನ್ವಯವಾಗುವುದಾಗಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿ ಕುರಿತಾದ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯುವುದು ಸೂಕ್ತ ಎಂದು ನಿರ್ಣಯಿಸಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದಿನಾಂಕ 7/5/2025 ಸದರಿ ಹುದ್ದೆಗಳ ನೇಮಕಾತಿಯ ಕುರಿತು ಆಯೋಗವು ಇದುವರೆಗೂ ಕೈಗೊಂಡ ಕ್ರಮದ ಬಗೆಗಿನ ವಿವರಗಳುಳ್ಳ ಪತ್ರಗಳನ್ನು ಬರೆಯಲಾಗಿದ್ದು, ಸರ್ಕಾರದ ಸ್ಪಷ್ಟೀಕರಣವನ್ನು ನಿರೀಕ್ಷಿಸಲಾಗುತ್ತಿದೆ ಎಂಬ ಮಾಹಿತಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ತಿಳಿಸಲಾಗಿದೆ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಕೆಪಿಎಸ್ಸಿ ಅವರು ಸರ್ಕಾರಕ್ಕೆ ಒಂದು ಲೆಟರನ್ನು ಬರೆದಿದ್ದಾರೆ. ಆ ಲೆಟರ್ ಒಳಗೆ ಭೂಮಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೆಪಿಎಸ್ಸಿ ಅವರು ಕೈಗೊಂಡಿದ್ದಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈಗ ಕೆಪಿಎಸ್ಸಿ ಅವರು ಸರ್ಕಾರದ ಸ್ಪಷ್ಟೀಕರಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಈ ಎಕ್ಸಾಮ್ನ ಒಳ ಮೀಸಲಾತಿ ನಂತರ ಮಾಡಬೇಕು ಅಥವಾ ಇವಾಗಲೇ ಮಾಡಬೇಕು ಅಂತೇಳಿ ಸರ್ಕಾರದವರು ಕೆಪಿಎಸ್ಸಿ ಅವರಿಗೆ ಸ್ಪಷ್ಟನೆಯನ್ನು ನೀಡಿದ ನಂತರ ನಾವು ಎಕ್ಸಾಮ್ ಡೇಟ್ನ ಏನು ಮಾಡೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಭೂಮಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಫಿಸಿಕ್ಸ್, ಜಿಯೋಗ್ರಫಿ MCQ ಕ್ಲಾಸಸ್ನ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡಿ. Thank you so much.